Hi, good morning, good afternoon, good evening to all. I hope you all are doing well. In the previous videos, means in the last classes, we discussed a few problems about ogive. I think even a few of you are still having doubts. ಇದಾದ್ಮೇಲೆ ಕೆಲವರಿಗೆ ಡೌಟ್ಸ್ ಇದೆ ಅಂತ ಗೊತ್ತಾಗ್ತಾ ಇದೆ. So for that sake, I am taking one more problem on how to try ogive on the graph sheet. ಸೊ ಓಜಿನ ಯಾವ ಥರ ನೀವು ಗ್ರಾಫ್ ಶೀಟ್ ಮೇಲೆ ಪ್ಲಾಟ್ ಮಾಡಬೇಕಂತ ಸೊ ಅದ್ರ ಬಗ್ಗೆ ಇನ್ನೊಂದು ಪ್ರಾಬ್ಲಮ್ನ ಚರ್ಚೆ ಮಾಡೋಣ. ಸೊ ಹಿಯರ್ ದೇರ್ ಇಸ್ ಅ ಪ್ರಾಬ್ಲಮ್. ದೇ ಹ್ಯಾವ್ ಗಿವನ್ ಕ್ಲಾಸ್ ಇಂಟರ್ವಲ್ಸ್ 0 to 50, 50 to 100, 100 to 150, 150 to 100, 200 to 250, and they have given frequencies 10, 30, 50, 40 and 20. As I told earlier, in the sense as I told in the last classes, as soon they have given the problem, as soon you read it out, and later on just prepare the cumulative frequency table. First cumulative frequency table na prepare ಮಾಡಬೇಕಾಗುತ್ತೆ. So here I have prepared cumulative frequency table also. So class interval frequencies, less than class interval cumulative frequency, more than class interval and cumulative frequency. So this is what I have prepared. So and n is 150. Even n is most important. So next ನೋಡೋಣ n ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ನೋಡೋಣ. ಇದು ಫಸ್ಟ್ ಪ್ರಾಬ್ಲಮ್ ಅವ್ರು ಕೊಟ್ಟಿದ ತಕ್ಷಣ ಪ್ರಾಬ್ಲಮ್ ನ ಓದ್ಬಿಟ್ಟು ಸೊ ಯು ಸಪೋಸ್ ಟು ಪ್ರಿಪೇರ್ ದ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ ನ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಈಗ ಇದನ್ನ ಗ್ರಾಫ್ ಶೀಟ್ ಅಲ್ಲಿ ಯಾವ ತರ ಪ್ಲಾಟ್ ಮಾಡಬೇಕಂತ ನೋಡೋಣ. ಯಾವ ತರ ನಾವು ಗ್ರಾಫ್ ಶೀಟ್ ನ ಯೂಸ್ ಮಾಡಬೇಕು, ಗ್ರಾಫ್ ಶೀಟ್ ಅಲ್ಲಿ ಯಾವ ತರ ಪ್ಲಾಟ್ ಮಾಡಬೇಕಂತ ನೋಡೋದಾದ್ರೆ, ಸೊ ಹಿಯರ್ ಇಲ್ಲಿ ನೋಡಿ, ಸಿ ಟೋಟಲ್ ಕ್ಲಾಸ್ ಇಂಟರ್ವಲ್ ಒಂದು 0 to 50, 50 to 100, 100 to 150, 150 to 200, 200 to 250 ಇದೆ. ಈಗ ಟೋಟಲ್ 1, 2, 3, 4, 5 ಐಟಮ್ಸ್ ಇದೆ. ಸೊ ಆಲ್ಮೋಸ್ಟ್ ನಾವು ಕ್ಲಾಸ್ ಇಂಟರ್ವಲ್ನ ಪ್ಲಾಟ್ ಮಾಡೋವಾಗ ಏನು ಮಾಡ್ತೀವಿ, ಸೊ ಈ ತರ ಪ್ಲಾಟ್ ಮಾಡ್ತೀವಿ. ಓಕೆನಾ? ಸೊ ಅದೇ ತರ ಹಿಯರ್ ದೇರ್ ಇಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೈಯೆಸ್ಟ್ ಬಂದು 150 ಇದೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೈಯೆಸ್ಟ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ನೆಕ್ಸ್ಟ್ ನೋಡೋಣ. ಸೊ ಈಗ ಲೈನ್ ನ ಪ್ಲಾಟ್ ಮಾಡುವಾಗ ಫಸ್ಟ್ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ನ ಡ್ರಾ ಮಾಡ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ನ ಡ್ರಾ ಮಾಡ್ಕೊಂಡು ಸೊ ಆಮೇಲೆ ನೋಡೋಣ ಅದು ಯಾವ ತರ ಪ್ಲಾಟ್ ಮಾಡ್ಬೇಕಾಗತ್ತೆ ಅಂತ. ಸೊ ಆಲ್ಮೋಸ್ಟ್ ಪೇಪರ್ ಎಷ್ಟಿದೆ ಅಷ್ಟು ಯೂಸ್ ಮಾಡ್ತೀನಿ ಈಗ. ಓಕೆ, ಡ್ರಾ ಮಾಡಿದಾಗಿದೆ. ಈಗ ನೋಡೋಣ. ಸೊ ದಿಸ್ ಇಸ್ ಸ್ಟಾರ್ಟ್ ವಿತ್ ಓ ಆರ್ 0 ಅಂತಾನು ಕರೀತಾರೆ, ಓ. ಸೊ ದಿಸ್ ಇಸ್ ವೈ ಆಕ್ಸಿಸ್ and this is x axis. Or few they are going to write this is y and this is x. So write it as you people like. So ನಿಮ್ಗೆ ಯಾವ ತರ ಬೇಕು ಆ ತರ ಬರ್ಕೊಳ್ಳಿ. ಓಕೆ, ಇಲ್ಲಿ ಮಾರ್ಕ್ ಇಟ್ ಆಸ್ x and y ಅಂತಾನೆ ಮಾರ್ಕ್ ಮಾಡ್ತೀನಿ. ಸೊ ಈಗ ನಾವು ಫಸ್ಟ್ ಇದ್ರಲ್ಲಿ ಏನ ಮಾರ್ಕ್ ಮಾಡೋಣ ಅಂದ್ರೆ, ಸೊ ದೇ ಗಿವನ್ ಕ್ಲಾಸ್ ಇಂಟರ್ವಲ್ಸ್. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ಸ್ ನ ಮಾರ್ಕ್ ಮಾಡೋಣ. ಕ್ಲಾಸ್ ಇಂಟರ್ವಲ್ಸ್ ನ ಇಲ್ಲಿ ನಾವು ಮಾರ್ಕ್ ಮಾಡೋಣ. ಸೊ ಈ ಒಂದು ಆಕ್ಸಿಸ್ ಅಲ್ಲಿ ಕ್ಲಾಸ್ ಇಂಟರ್ವಲ್ಸ್ ನ ಮಾರ್ಕ್ ಮಾಡೋಣ. ಸೊ ಕ್ಲಾಸ್ ಇಂಟರ್ವಲ್ಸ್ ನ ಮಾರ್ಕ್ ಮಾಡುವಾಗ ಸೊ ನೋಡಿ ಎಷ್ಟು ಬೇಕಾಗತ್ತೆ ಅಂತ. ಸೊ ನಿಮಗೆ ಸ್ಟಾರ್ಟಿಂಗ್ ಎಷ್ಟಿದೆ, 0 to 50 ಇದೆ. ಸೊ ಸ್ಟಾರ್ಟಿಂಗ್ ಆಲ್ರೆಡಿ 0 ಹಾಕಿದೀವಿ. ನೆಕ್ಸ್ಟ್ 50, 100, 150, 200, 250 ಅಂತ ಇಲ್ಲಿಗೆ ಎಂಡ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನೀವು ನಿಮ್ಮಿದು ಸೊ ನಿಮ್ಗೆ ಕನ್ವೀನಿಯಂಟ್ ಆಗಿ ಎಷ್ಟಿರುತ್ತೋ ಅಷ್ಟು ತಗೋಬಹುದು. ಸೊ ಐಲ್ ಟೇಕ್ 2 ಸೆಂಟಿಮೀಟರ್ಸ್. 2 ಸೆಂಟಿಮೀಟರ್ಸ್ಗೆ ಒಂದೊಂದಂತ ತಗೊಳ್ತೀನಿ. ಸೊ ಐಲ್ ಸ್ಟಾರ್ಟ್ ವಿತ್ 0 ಆಲ್ರೆಡಿ ಇದೆ. ಸೊ 50, 100, 150, 200, 250. ಸೊ I have taken scale 2 ಸೆಂಟಿಮೀಟರ್. ಸ್ಕೇಲ್ ನಾನು ಬಂದು 2 ಸೆಂಟಿಮೀಟರ್ ತಗೊಂಡಿದ್ದೀನಿ. ಸೊ ನಿಮ್ಗೆ ಕನ್ವೀನಿಯಂಟ್ ಆಗೋ ತರ ನೀವು ಎಷ್ಟು ಸೆಂಟಿಮೀಟರ್ ಬೇಕಿದ್ರು ತಗೋಬಹುದು, ನಾಟ್ ಎನ್ ಇಶ್ಯೂ. ನಿಮ್ಗೆ ಯಾವ ತರ ಕನ್ವೀನಿಯಂಟ್ ಆಗುತ್ತೋ ಆ ತರ ನೀವು ಎಷ್ಟು ಸೆಂಟಿಮೀಟರ್ ಬೇಕಿದ್ರು ತಗೋಬಹುದು, ನಾಟ್ ಎನ್ ಇಶ್ಯೂ. ಸೊ ನೆಕ್ಸ್ಟ್ ಇದಾಗಿದ್ದಾದ್ಮೇಲೆ ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ಆನ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ನೋಡಿ ಅಪ್ ಟು 150 ವರೆಗೂ ಇದೆ.
ಈ 150ವರೆಗೂ ತಗೊಳೋದಾದ್ರೆ ಸೊ ನೀವು 1-2 ಇಂದ ಶುರು ಮಾಡಿದ್ರೆ ಸೊ ಇದು ಮ್ಯಾಕ್ಸಿಮಮ್ ಇರೋದು ನಿಮಗೆ 150ವರೆಗೂ ಇದೆ. ಸೊ 150ವರೆಗೂ ತಗೊಳ್ಳೋವಾಗ ನೀವು 1-2 ಇಂದ ಶುರು ಮಾಡಿದ್ರೆ ಸೊ ನಿಮಗೆ 150 ಸೆಂಟಿಮೀಟರ್ ಪೇಪರ್ ಇಲ್ಲ ಇಲ್ಲಿ. ಸೊ ಯು ಕಾನ್ ಟೇಕ್ 1, 2, 3, 4, 5, 6, 7 ಈ ತರ ತಗೊಳ್ಳಿಕ್ಕಾಗಲ್ಲ. ನಿಮಗೆ 150 ಸೆಂಟಿಮೀಟರ್ ಪೇಪರ್ ಇಲ್ಲ. ಸೊ ಅದೇ ತರ ನೀವು 2 ತಗೊಳಕ್ ಹೋದ್ರೆ 2, 4, 6 ಅಂತ ತಗೊಳಕ್ ಹೋದ್ರೆ 150 ಅಂದ್ರೆ ಯು ರಿಕ್ವೈರ್ಡ್ 75 ಸೆಂಟಿಮೀಟರ್. 75 ಸೆಂಟಿಮೀಟರ್ಸ್ ಪೇಪರ್ ನಿಮಗೆ ಇಲ್ಲ, ನೋಡ್ಬೇಕಾಗತ್ತೆ. ಸೊ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ತಗೊಳ್ಳಿ. ಸೊ ಇಲ್ಲಿ ನೋಡಿದಾಗ ನಮ್ಗೆ ಎಷ್ಟು 150 ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಮಗೆ ಸೊ ವಿ ಮೈ ಟೇಕ್ 10 ಅಂದ್ರೆ ಒಂದ್ ಇದಕ್ಕೆ 10 ತಗೊಂಡಾಗ ಅಪ್ರಾಕ್ಸಿಮೇಟ್ಲಿ ಕರೆಕ್ಟ್ ಆಗಿ ಬರುತ್ತೆ ಅಂತ ಅನ್ಸುತ್ತೆ. ಸೊ 10 ತಗೋಣ. 10, 20, 30, 40, 50, 60, 70, 80, 90, 100, 110, 120, 130, 140, 150, 160. ಸೊ ನಮಗೆ ಮ್ಯಾಕ್ಸಿಮಮ್ ನಂಬರ್ ಇರೋದಲ್ಲಿ ಸೊ ನಮಗೆ ಮ್ಯಾಕ್ಸಿಮಮ್ ಇರೋದು 150 ಅಷ್ಟೇ. ಸೊ ಇಲ್ಲಿ ಅಷ್ಟು 150 CF ಇದೆ, 150 CF ಇದೆ. ಸೊ ಒಂದು ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಷ್ಟೇ. ಸೊ ನೀವು 150ವರೆಗೂ ತಗೊಂಡ್ರು ನಾಟ್ ಅನ್ ಇಶ್ಯೂ, ಅಲ್ಲಿ ಎಷ್ಟಿದೆ ಅಷ್ಟು ತಗೊಂಡ್ರು ನಾಟ್ ಅನ್ ಇಶ್ಯೂ. ಸೊ ಜಸ್ಟ್ ಐ ಹ್ಯಾವ್ ಟೇಕನ್ ಒನ್ ಎಕ್ಸ್ಟ್ರಾ. ಸೊ ಈಗ ಅದನ್ನ ಪ್ಲಾಟ್ ಮಾಡ್ತಾ ಹೋಗೋಣ. ಸೊ ಒಂದೊಂದಾಗಿ ವ್ಯಾಲ್ಯೂಸ್ ಹಾಕ್ತಾ ಹೋಗೋಣ. ಸೊ ಈಗ ಫಸ್ಟ್ ವಿ ಶಾಲ್ ಟೇಕ್ ಲೆಸ್ ದನ್ CA ತಗೋಣ. ಲೆಸ್ ದ್ಯಾನ್ 50 10 ಇದೆ. ಸೊ ಕಮ್ಸ್ ಟು ಲೆಸ್ ದ್ಯಾನ್ 50 ಇಲ್ಲಿದೆ. ಸೊ 10 ಇಲ್ಲಿದೆ, ಕರೆಕ್ಟ್ ಆಗಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಲೆಸ್ ದ್ಯಾನ್ 50 10 ಇದೆ. ಸೊ ದೆನ್ ನೆಕ್ಸ್ಟ್ ಕಮ್ಸ್ ಟು ಲೆಸ್ ದ್ಯಾನ್ 100 ಬಂದು 40 ಇದೆ. ಸೊ ಲೆಸ್ ದ್ಯಾನ್ 100 ಅಂಡ್ 40 ಇಲ್ಲಿದೆ. ಲೆಸ್ ದ್ಯಾನ್ 100 40 ಇದೆ, 40ಗೆ ಮಾರ್ಕ್ ಮಾಡ್ಕೋಣ. ನೆಕ್ಸ್ಟ್ ಲೆಸ್ ದ್ಯಾನ್ 150 90 ಇದೆ. ಲೆಸ್ ದ್ಯಾನ್ 150 ಸೊ 90 ಎಲ್ಲಿದೆ. ಸೊ ವಿಲ್ ಗೆಟ್ 90 ಹಿಯರ್. ಸೊ 90 ಇದೆ. ಸೊ ನೆಕ್ಸ್ಟ್ ಲೆಸ್ ದ್ಯಾನ್ 200 130 ಇದೆ. ಲೆಸ್ ದ್ಯಾನ್ 200 ಇಲ್ಲಿದೆ. ಸೊ 130 ಯು ವಿಲ್ ಗೆಟ್ ಹಿಯರ್. 200 ಲೆಸ್ ದ್ಯಾನ್ 200 ಬಂದು 130 ಇದೆ. ಸೊ ನೆಕ್ಸ್ಟ್ ಲೆಸ್ ದ್ಯಾನ್ 250 150 ಇದೆ. ಲೆಸ್ ದ್ಯಾನ್ 250 150 ಇದೆ. ಓಕೆ, ಮಾರ್ಕ್ ಮಾಡಿದಾಗಿದೆ. ಲೈನ್ಸ್ ಎಲ್ಲ ಮಾರ್ಕ್ ಮಾಡಿದಾಗಿದೆ. ಯೂಸ್ ಸ್ಕೇಲ್. ಮತ್ತೆ ಹೇಳ್ತಾ ಇದೀನಿ, ಸ್ಕೇಲ್ ಹೇಳ್ಬಿಟ್ಟು ಎಲ್ಲಾ ಲೈನ್ಸ್ ನ ಜಾಯಿನ್ ಮಾಡಿ. ಸ್ಕೇಲ್ ಯೂಸ್ ಮಾಡಬೇಕು. ಸೊ ಬೈ ಹ್ಯಾಂಡ್ ಆಗಿ ಡೈರೆಕ್ಟ್ ಆಗಿ ಹಾಕ್ಬೇಡಿ, ಕ್ರಾಸ್ ಆಗಿ ಬರುತ್ತೆ. ಸ್ಕೇಲ್ ಯೂಸ್ ಮಾಡಿಕೊಂಡು ಎಲ್ಲಾ ಲೈನ್ಸ್ ನ ಜಾಯಿನ್ ಮಾಡಿ. ಓಕೆ, ಲೈನ್ಸ್ನೆಲ್ಲ ಜಾಯಿನ್ ಮಾಡಿದ್ದು ಆಗಿದೆ. ಸೊ ದಿಸ್ ಇಸ್ ವಾಟ್ ಲೆಸ್ ದ್ಯಾನ್ ಲೈನ್. ಸೊ ಇದು ಬಂದು ಲೆಸ್ ದ್ಯಾನ್ ಓಜಿವ್ ನಾವು ಪ್ರಿಪೇರ್ ಮಾಡಿರೋದು. ಲೆಸ್ ದ್ಯಾನ್ ಓಜಿವ್. ಓಕೆ, ಲೆಸ್ ದ್ಯಾನ್ ಓಜಿವ್ ಪ್ರಿಪೇರ್ ಆಗಿದೆ. ಸೊ ದೆನ್ ಇದರಲ್ಲಿ ಮೋರ್ ದ್ಯಾನ್ ಓಜಿವ್ನು ಡ್ರಾ ಮಾಡಬೇಕಾಗತ್ತೆ. ಸೊ ಮೋರ್ ದ್ಯಾನ್ ಓಜಿವ್ ಹೋಗೋಣ. ಮೋರ್ ದ್ಯಾನ್ 0 150 ಇದೆ. ಸೊ 0 is here, 0 ಇಲ್ಲಿದೆ. ಸೊ ಮೋರ್ ದ್ಯಾನ್ 0 ಎಷ್ಟಿದೆ 150 ಮೀನ್ಸ್ ಯು ವಿಲ್ ಗೆಟ್ ಹಿಯರ್ 150 ಎಕ್ಸಾಕ್ಟ್ ಆಗಿ ಅಲ್ಲಿ ಬರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಮೋರ್ ದ್ಯಾನ್ 50 ಬಂದು 140 ಇದೆ. ಸೊ ಮೋರ್ ದ್ಯಾನ್ 50 ಇಲ್ಲಿದೆ. ಸೊ ಮೋರ್ ದ್ಯಾನ್ 50 ಎಷ್ಟಿದೆ 140 ಬರುತ್ತೆ. ಮೋರ್ ದ್ಯಾನ್ 50 140 ಬರುತ್ತೆ. ಸೊ ದೆನ್ ಮೋರ್ ದ್ಯಾನ್ 100 110 ಇದೆ. ಮೋರ್ ದ್ಯಾನ್ 100 ಇಲ್ಲಿದೆ. ಮೋರ್ ದ್ಯಾನ್ 100 ಎಷ್ಟಿದೆ 110 ಇದೆ. ಮೋರ್ ದ್ಯಾನ್ 110 ಇದೆ. ದೆನ್ ಮೋರ್ ದೆನ್ 100 ಆಗಿದೆ. ಸೊ ದೆನ್ ಗೋ ವಿತ್ ಮೋರ್ ದೆನ್ 150 60 ಇದೆ. ಸಿ ಓಕೆ, ಮೋರ್ ದೆನ್ 150 ಸೊ ಇಟ್ ಈಸ್ 60 ಇದೆ. ಓಕೆ, ಲೆಫ್ಟ್ ಐ ಥಿಂಕ್ ಮೋರ್ ದೆನ್ 100 ಬಿಟ್ಟಿದ್ದೀನಿ ಅನ್ಸುತ್ತೆ. ಮೋರ್ ದೆನ್ 50 110. ಮೋರ್ ದೆನ್ 50 110 ಆಗಿದೆ. ಮೋರ್ ದೆನ್ 50 110 ಅದು ಮಾರ್ಕ್ ಮಾಡಿದ್ದೀವಿ. ಸೊ ದೆನ್ ಮೋರ್ ದೆನ್ 200 20 ಇದೆ. ಮೋರ್ ದೆನ್ 200 20 ಇದೆ. ಓಕೆ, ಅಲ್ಲಿಗೆ ನೆಕ್ಸ್ಟ್ ಮೋರ್ ದೆನ್ 250 ಅಂದರೆ 0ನೇ ಬರೋದು. ಮೋರ್ ದೆನ್ 250 ಯಾವುದು ಇಲ್ಲ. ಸೊ ಅದಕ್ಕೆ ಅಲ್ಲಿ ಏನಾಗುತ್ತೆ, ಮೋರ್ ದೆನ್ 250 ಬಂದಾಗ 0ನೇ ಬರುತ್ತೆ. ನೀವು ಅದನ್ನೇನು ಮಾರ್ಕ್ ಮಾಡೋ ಅವಶ್ಯಕತೆನೂ ಇಲ್ಲ. ಸೊ ಈಗ ಎಲ್ಲ ಲೈನ್ಸ್ನ
ಸೊ ಎಲ್ಲ ಲೈನ್ಸ್ನ ಜಾಯಿಂಟ್ ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂತ. ಸೊ again I am telling ಯೂಸ್ ಸ್ಕೇಲ್ನ ಯೂಸ್ ಮಾಡಿ ಡ್ರಾ ಮಾಡಬೇಕು. ಇಫ್ ನಾಟ್ ಯುವರ್ ಮೀಡಿಯನ್ ಆನ್ಸರ್ ವಿಲ್ ಬಿ ರಾಂಗ್. ನಿಮ್ಮ ಮೀಡಿಯನ್ ಆನ್ಸರು ಕರೆಕ್ಟಾಗಿ ಬರಲ್ಲ, ಎಕ್ಸಾಕ್ಟಾಗಿ ಬರಲ್ಲ. ಸ್ಕೇಲ್ನ ಯೂಸ್ ಮಾಡಿದಾಗ ನಿಮ್ಮ ಮೀಡಿಯನ್ ಆನ್ಸರು ಕರೆಕ್ಟಾಗಿ ಬರುತ್ತೆ, ಯಾವುದೇ ರೀತಿ ಇದಾಗಲ್ಲ. ಲೈನ್ಸ್ನ ಜಾಯಿನ್ ಮಾಡೋವಾಗ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಜಾಯಿನ್ ಮಾಡಿ. ಓಕೆ, ಎಲ್ಲ ಲೈನ್ಸ್ನ ಜಾಯಿಂಟ್ ಮಾಡಿದ್ವಿ. ಸೊ ದಿಸ್ ಈಸ್ ಮೋರ್ ದೆನ್ ogive. ದಿಸ್ ಈಸ್ ಮೋರ್ ದೆನ್ ogive. ವಿ ಹ್ಯಾವ್ ಪ್ರಿಪೇರ್ಡ್ ಬೋತ್. ಲೆಸ್ ದೆನ್ ogive ಪ್ರಿಪೇರ್ ಮಾಡಿದ್ವಿ, ಮೋರ್ ದೆನ್ ogive ಪ್ರಿಪೇರ್ ಮಾಡಿದ್ವಿ. ಸೊ ಈಗ ನೋಡಿ, ಎರಡು ಲೈನ್ಸ್ ಎಲ್ಲಿ ಇಂಟರ್ಸೆಕ್ಟರ್ ಆಗಿದೆ, ಎರಡು ಲೈನ್ಸ್ ಕರೆಕ್ಟಾಗಿ ಇಂಟರ್ಸೆಕ್ಟರ್ ಆಗಿರಬೇಕು. ಎರಡು ಲೈನ್ಸ್ ಎಲ್ಲಿ ಕ್ರಾಸ್ ಆಗಿದೆ ಅಲ್ಲಿಗೆ ಮಾರ್ಕ್ ಮಾಡಿ. ಎಕ್ಸಾಕ್ಟಾಗಿ ಎರಡು ಲೈನ್ಸ್ ಇಲ್ಲಿ ಇದಾಗಿದೆ. ಸೊ ಅಲ್ಲಿ ತಗೊಳ್ಳೋದಾದ್ರೆ, ಸೊ ದಿಸ್ ಈಸ್ ಮೀಡಿಯನ್. ಇದೇನಾಗುತ್ತೆ, ಮೀಡಿಯನ್ ಆಗುತ್ತೆ. ಓಕೆ, ವಿ ಶಾಲ್ ಸಿ. ಕೌಂಟ್ ಮಾಡೋಣ ಎಷ್ಟು ಬರುತ್ತೆ ಮೀಡಿಯನ್, ಎಕ್ಸಾಕ್ಟ್ ಆಗಿ ಎಷ್ಟು ಮೀಡಿಯನ್ ಬರುತ್ತೆ ಅಂತ ಕೌಂಟ್ ಮಾಡೋಣ. ಎನಿಯೋ ಇಲ್ಲಿ 100 ಇದೆ. ಸೊ 100 ಹಾಗೆ ತಗೊಳ್ಳಿ, 100 ಆಗಿದೆ. ಸೊ 100 ಆದಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ಅಂದರೆ, ಸೊ ಇಲ್ಲಿಂದ ಇಲ್ಲಿಗೆ ಟೋಟಲು 20 ಲೈನ್ಸ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಲೈನ್ಸ್ ಇದೆ, 20 ಲೈನ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ 50 ಇದೆ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಬಂದು 50 ನೋಡಿ, 100 150. ಅಲ್ಲಿಗೆ ಒಂದು ಇದರಲ್ಲಿ 2 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 50 ತಗೊಂಡ್ರೋದು. ಸೊ ಆಕ್ಚುಲಿ ಫರ್ಗಾಟ್ ಟು ರೈಟ್ ದ ಸ್ಕೇಲ್ ಬರ್ಬಿಡಿ ಫಸ್ಟೇ. ಸೊ ಸ್ಕೇಲ್ ಈಸ್ ಈಕ್ವಲ್ಸ್ ಟು, ಸೊ ಎಕ್ಸ್ ಆಕ್ಸಿಸ್ ಅಂತ ತಗೊಂಡಿದ್ವಿ. x is equals to frequency, that is equals to 1 centimeter is equals to ಎಷ್ಟು ತಗೊಂಡಿದ್ದೀರಾ, 10 ತಗೊಂಡಿದ್ದೀರಾ. ನೋಡಿ, ಒಂದೊಂದು ಸೆಂಟಿಮೀಟರ್ಗೆ 10 ಗ್ಯಾಪ್ ಇದೆ. 1 centimeter is equals to 10 ತಗೊಂಡಿದ್ದೀರಾ. ಸೊ ಅದೇ ಥರ y axis is equals to ಏನು ತಗೊಂಡಿದ್ದೀರಾ, ಕ್ಲಾಸ್ ಇಂಟರ್ವಲ್ ತಗೊಂಡೋದು, ಕ್ಲಾಸ್ ಇಂಟರ್ವಲ್ ತಗೊಂಡಿದ್ದೀರಾ. ಸೊ ದಟ್ ಈಸ್ 2 centimeter is equals to, ಜ್ಞಾಪಕ ಕಟ್ಕೊಳ್ಳಿ, ನೀವು ತಗೊಂಡಿರೋದು 2 centimeters. ಸೊ ಇಲ್ಲಿಂದ ಇಲ್ಲಿಗೆ 2 centimeters ಇದೆ. 2 centimeter is equals to ಎಷ್ಟಿದೆ, 50 ಇದೆ. 2 centimeter is equals to 50 ಇದೆ. ಸೊ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ 2 centimeters ಇರುತ್ತೆ. ಸೊ ಡಿವೈಡ್ ಬೈ ಇಲ್ಲಿಂದ ಎಷ್ಟು ಲೈನ್ಸ್ ಇರುತ್ತೆ ಅಂದರೆ, ಟೋಟಲಿ ಇಲ್ಲಿಂದ ಇಲ್ಲಿಗೆ 10 ಲೈನ್ಸ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ 10 ಲೈನ್ಸ್ ಇರುತ್ತೆ. 10 ಅಂದರೆ 20 ಲೈನ್ಸ್ ಇರುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು ವಿಲ್ ಗೆಟ್ 2.5. ಅಲ್ಲಿಗೆ ಒಂದು ಲೈನ್ ವ್ಯಾಲ್ಯೂ ಬಂದು 2.5 ಇರುತ್ತೆ. ಪ್ಲಸ್ ಇಲ್ಲಿ ಆಲ್ರೆಡಿ 100 ಇದೆ, 100 ತೊಗೊಂಡಿದ್ದೀನಿ. ಕೌಂಟ್ ಮಾಡಿ ಎಷ್ಟು ಲೈನ್ಸ್ ಇದೆ ಅಂತ. ಸೊ ಏನೋ ಇಲ್ಲಿಂದ ಇಲ್ಲಿಗೆ 10 ಇರುತ್ತೆ, 10 ಅಲ್ವಾ. ಸೊ ಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳಿ, 10 ಲೈನ್ಸ್ ಬರುತ್ತೆ. ಸೊ ದೆನ್ 1 2 3 4 ಟೋಟಲ್ 10 + 4 14 ಆಯಿತು. ಅಲ್ಲಿಗೆ ಒಂದು ಲೈನ್ ವ್ಯಾಲ್ಯೂ 2.5 ಇಂಟು 14 ಲೈನ್ಸ್. ಸೊ ದಟ್ ಈಸ್ ಈಕ್ವಲ್ಸ್ ಟು 100 ಪ್ಲಸ್ 2.5 into 14. So you will get a 35. So that is equals to 135. So ಇಲ್ಲಿ ಬಂದು median is equals to 135. So ಅಲ್ಲಿಗೆ median is equals to 135. So this is what a problem, simple problem, and how to draw ogives ಯಾವ ಥರ ಡ್ರಾ ಮಾಡಬೇಕಂತ. ಸೊ ದಿಸ್ ಇಸ್ ದ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ 14 ಮಾರ್ಕ್ಸ್. 14 ಮಾರ್ಕ್ಸ್ ಈ ಥರ ಕ್ವಶನ್ ಒಂದು ಇದ್ದೇ ಇರುತ್ತೆ. ಸೊ ಅಂಡ್ ಇಟ್ ಈಸ್ ದ ಈಸಿಯೆಸ್ಟ್ ಒನ್, ಇರೋದಕ್ಕೆಲ್ಲಾನು ತುಂಬ ಈಸಿಯೆಸ್ಟ್ ಒನ್ ಆಗಿರುತ್ತೆ. ಸೊ ಆಫ್ಟರ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಮೇಲೆ ಇನ್ನೂ ಏನೇನು ಕ್ವಶನ್ಸ್ ಕೇಳ್ಬೋದು ಅಂದರೆ, ಸೊ ದೇ ಮೇ ಆಸ್ಕ್. ಸೊ ಇಲ್ಲಿ ನೋಡಿ, ಈ ಲೈನ್ಸ್ ಗೊತ್ತಿರಬೇಕು, ಲೆಸ್ ದ್ಯಾನ್ ogive ಆ್ಯಂಡ್ ಮೋರ್ ದೆನ್ ogive, ಇದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ದೇ ಮೇ ಆಸ್ಕ್ ವಾಟ್ ಈಸ್ ದ, ಸೊ ನಿಮಗೆ ನೆಕ್ಸ್ಟ್ ಏನು ಕ್ವಶನ್ ಕೇಳ್ಬೋದು ಅಂದರೆ ಇದ್ರ ಮೇಲೆ. ಸೊ ಈಗ 75, ವಾಟ್ ಈಸ್ ದ ಲೆಸ್ ದೆನ್ 75 ಅಂತ ಕೇಳ್ತಾರೆ. ವಾಟ್ ಈಸ್ ದ ಫ್ರೀಕ್ವೆನ್ಸಿ ಫಾರ್ ಲೆಸ್ ದೆನ್ 75? ಲೆಸ್ ದೆನ್ 75ಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟು ಬರುತ್ತೆ ಅಂತ. 75 ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿಗೆ 50 ಅಂದರೆ 75 ಇಲ್ಲಿ ಬರುತ್ತೆ. ಸೊ ಇದು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಲೈನ್ ಮಾರ್ಕ್ ಮಾಡಿ, ಎಲ್ಲಿಗೆ ಬರುತ್ತೆ ನೋಡಿ. 75 ಅಂದರೆ ಸೊ ಎಕ್ಸಾಕ್ಟಾಗಿ ಇಟ್ ವಿಲ್ ಗೆಟ್ ಹಿಯರ್, ಎಲ್ಲಿ ಕ್ರಾಸ್ ಆಗುತ್ತೆ. ಬಿಕಾಸ್ ದೇ ಆಸ್ ಲೆಸ್ ದ್ಯಾನ್ ಕೇಳಿದ್ರೆ, ಸೊ ಅದಕ್ಕೆ ನಾನು ಲೆಸ್ ದ್ಯಾನ್ ಲೈನ್ಗೆ ಹಾಕ್ತಾ ಇದ್ದೀನಿ. ಇಫ್ ದಾಸ್ ಮೋರ್ ದ್ಯಾನ್ ಕೇಳಿದಾಗ ಮೋರ್ ದ್ಯಾನ್ ಲೈನ್ಗೆ ಹಾಕಿ.
ಸೊ ಫಾರ್ ಎಕ್ಸಾಂಪಲ್ ಈಗ ಎರಡು ಹಾಕಿ ನೋಡೋಣ. ಲೆಸ್ ದ್ಯಾನ್ ಎಷ್ಟು ಎಲ್ಲಿಗೆ ಬರುತ್ತೆ, ಮೋರ್ ದೆನ್ ಎಲ್ಲಿಗೆ ಬರುತ್ತೆ. ಜಾಸ್ಟ್ 75 ಕೇಳಿದ್ರೆ ಈಗ ಲೆಸ್ ದ್ಯಾನ್ 75 ಎಷ್ಟು ಬರುತ್ತೆ, ಮೋರ್ ದೆನ್ 75 ಎಷ್ಟು ಬರುತ್ತೆ ಅಂದ್ರೆ, ಸೊ ಎರಡು ಲೈನ್ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಎರಡು ಲೈನ್ಸ್. ಸೊ ಇಲ್ಲಿದೆ. ಸೊ ಓಕೆ, ಇದು ಲೆಸ್ ದ್ಯಾನ್ ಲೈನು, ಲೆಸ್ ದ್ಯಾನ್ ಲೈನ್ ಇಲ್ಲಿ ಹಾಕಿ ನೋಡೋಣ. ಓಕೆ, ಇದು ಲೆಸ್ ದ್ಯಾನ್ ಲೈನ್ ಅಲ್ವಾ, ಲೆಸ್ ದ್ಯಾನ್ ಲೈನ್ ಇಲ್ಲಿ ಹಾಕಿದಾಗ ಸೊ ದಿಸ್ ಇಸ್ ವಾಟ್, ಅಲ್ಲಿಗೆ ಲೆಸ್ ದ್ಯಾನ್ ಲೈನ್ಗೆ 20 ಅಂದರೆ 25 ಬರುತ್ತೆ. ಸೊ ಲೆಸ್ ದ್ಯಾನ್ 75 ಬಂದು 25 ಇರುತ್ತೆ ಎಫ್ ಫ್ರೀಕ್ವೆನ್ಸಿ. ಸೊ ಅದೇ ತರ ಮೋರ್ ದೆನ್ ಕೇಳಿದಾಗ, ಮೋರ್ ದೆನ್ ಎಲ್ಲಿದೆ, ಮೋರ್ ದೆನ್ ಲೈನ್ ಇದು. ಸೊ ಅದಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ ಸೇಮ್ ಒಂದು ಲೈನ್ ಡ್ರಾ ಮಾಡಿ, ಅಲ್ಲಿ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ಒಂದು ಲೈನ್ ಡ್ರಾ ಮಾಡಿದಾಗ ಎಕ್ಸಾಕ್ಟ್ ಆಗಿ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಸೊ ಅಲ್ಲಿಗೆ ಮೋರ್ ದೆನ್ 75. ಸೊ ಇಫ್ ದಾಸ್ಟ್ ಮೋರ್ ದೆನ್, ಸೊ ಅವ್ರು ಮೋರ್ ದೆನ್ ಏನಾದ್ರು ಕೇಳಿದ್ರೆ, ಸೊ 75 ಎಲ್ಲಿದೆ, ಮೋರ್ ದೆನ್ ಲೈನ್ ಇದು ಎಲ್ಲಿ ಇಂಟರ್ಸೆಕ್ಟರ್ ಆಗಿದೆ, ಸೊ ಅಲ್ಲಿಗೆ 125 ಬರುತ್ತೆ. ಮೋರ್ ದೆನ್ 75 is equals to 125. ಸೊ ದಿಸ್ ಇಸ್ ವಾಟ್. ಸೊ ಮೋರ್ ದೆನ್ ಇದು ಕೇಳಿದಾಗ 175 ಬರುತ್ತೆ. ಸೊ ಅವ್ರು ಎಕ್ಸಾಕ್ಟ್ ಆಗಿ ಎಲ್ಲಿ ಲೈನ್ ಮಾಡಿದ್ರೆ ನೋಡ್ಕೊಳ್ಳಿ, ಎಕ್ಸಾಕ್ಟ್ ಆಗಿ ಅವ್ರು ಎಲ್ಲಿ ಮಾರ್ಕ್ ಮಾಡಿದ್ದಾರೆ, ಸೊ ಅದನ್ನ ನೋಡ್ಕೊಂಡಾಗ ಸೊ ವಿಲ್ ಗೆಟ್ ಇಟ್. ಸೊ ದಟ್ಸ್ ವಾಟ್. ಇಲ್ಲಿ ನೋಡಿ, ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಮಾಡಿದೀವಿ, 100 ಪ್ಲಸ್, ಸೊ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ವ್ಯಾಲ್ಯೂ 2.5 ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಟೋಟಲು 14 ಲೈನ್ಸ್ ಇದೆ. ಸೊ ಅಲ್ಲಿಗೆ 100 ಪ್ಲಸ್ 2.5 ಇಂಟು 14 ಅಂದ್ರೆ ಇಲ್ಲಿಗೆ 35. ಸೊ ದಟ್ ಈಸ್ ಈಕ್ವಲ್ಸ್ ಟು 135. ನೀವು ಇದನ್ನ ಮಾರ್ಕ್ ಮಾಡಬೇಕಾದ್ರೆ ಒಂದು ಲೈನ್ ವ್ಯಾಲ್ಯೂ ಎಷ್ಟು ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿರಬೇಕು. ಒಂದೊಂದು ಲೈನ್ ಇಲ್ಲಿ ಏನು ಸ್ಮಾಲ್ ಲೈನ್ಸ್ ಇದೆ ಅದು ಎಕ್ಸಾಕ್ಟ್ ಆಗಿ ಗೊತ್ತಿರಬೇಕು. ಸೊ ದಿಸ್ ಇಸ್ ವಾಟ್ ಸಾಲ್ವಿಂಗ್ ಎ ಪ್ರಾಬ್ಲಮ್ ಬೈ ಗ್ರಾಫ್. ಗ್ರಾಫ್ ಅಲ್ಲಿ ಈ ತರ ಸಾಲ್ವ್ ಮಾಡಬಹುದು. ಇಫ್ ಎ ಸಾಲ್ವಿಂಗ್ ಎ ಸೇಮ್ ಪ್ರಾಬ್ಲಮ್ ಬೈ ಯೂಸಿಂಗ್ ಎ ಫಾರ್ಮುಲಾ, ಸೊ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿದ್ರು ಅಷ್ಟೇ, ವಿಲ್ ಗೆಟ್ ದ ಸೇಮ್ ಆನ್ಸರ್. ದರ್ ಇಸ್ ನೋ ಚೇಂಜ್ ಇನ್ ಆನ್ಸರ್. ಆನ್ಸರ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಇರಲ್ಲ. ಈವನ್ ಐ ಸಾಲ್ವ್ ಬೈ ಯೂಸಿಂಗ್ ಫಾರ್ಮುಲಾ. ಸೊ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಅಷ್ಟೇ ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿದ್ದೀನಿ. ಜಸ್ಟ್ ಇಟ್. ಸೊ ಕ್ಯಾಲ್ಕುಲೇಟ್ ಮೀಡಿಯನ್ ಫ್ರಮ್ ದ ಫಾಲೋಯಿಂಗ್ ಅಂತ ಹಾಕ್ಬಿಟ್ಟು ಸೇಮ್ ಅದೇ ಪ್ರಾಬ್ಲಮ್ನ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿದ್ದೀನಿ. ಈವನ್ ಇನ್ ಫಾರ್ಮುಲಾ ವಿಲ್ ಗೆಟ್ ದ ಸೇಮ್ ಆನ್ಸರ್. ಸಿ, ಸೊ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಆನ್ಸರು ಎಕ್ಸಾಕ್ಟ್ ಆಗಿ ಅಷ್ಟೇ ಬರುತ್ತೆ. there is no change. So median is equals to 135 ಅಂತಾನೆ ಬರುತ್ತೆ. So this is what a problem on median. Okay guys, I think you understood, you people, this concept very well. Okay, thank you. So if you're having any doubts, so you shall call me. Thank you.